ಆಮೇಲೆ ಈ ಹಸಿನ ಬಗ್ಗೆ ಹೇಳ್ಬೇಕು ಅಂದ್ರೆ ಎತ್ತೊಳಗೆ ಒಂದು ಹೆಣ್ಣಸ ಬಂದು ಹೊಡಿಬೋದು ಅಂತ ತೋರಿಸ್ಕೊಟ್ಟ ಹಸ. ಇಲ್ಲಿವರೆಗೆ ಎಲ್ಲರೂ ನಮಗೆ ಫೋನ್ ಮಾಡಿದ್ರೆ ಹೇಳೋದೇ ಅಷ್ಟು, ಹೆಣ್ಣಸಿಗೆ ಎತ್ತೊಳಗೆ ಬೆಲೆ ಇರಲಿಲ್ಲ. ಅದು ಪಿಚ್ಚೊಳಗೆ ಒಂದು ಹಸ ಬಂದು ಎತ್ತೊಳಗೆ ಹೊಡಿಬೋದು, ಹಸಿಗೊಂದು ವ್ಯಾಲ್ಯೂ ಬರ್ಬೋದು ಅಂತ ತೋರಿಸ್ಕೊಟ್ಟಿದ್ದು ಹಸ ಇದು. ಇಡೀ ರೈಸಲ್ಲಿ ಆಲ್ಮೋಸ್ಟ್ ಆಲ್ ಇನ್ನೊಂದು ಹಸ ಇಂಥದ್ದು ಹುಟ್ಟಲ್ಲ ಅಂತಲೇ ಹೇಳೋದು. ಹಸಿನವರು ಒಂದು ಎತ್ತಿಗಾಗಕ್ಕೆ ಭಯ ಪಡ್ತಾರೆ, ಅಂತಂದ್ರೆ ನಾವು ಗೂಳಿಗೆ ಹಾಕೊಂಡು ಹೊಡಿತೀವಿ. ಹೇಳಿಲ್ವಾ ಚಿಪ್ಪಿನ ಒಂದು ಮುತ್ತು ಇದು. ಸ್ನೇಹಿತರೆ, ನಾನು ಈ ಹಿಂದೆ ಅನೇಕ ಎತ್ತುಗಳನ್ನು ನಿಮಗೆ ಪರಿಚಯ ಮಾಡಿಸಿದ್ದೀನಿ ಸ್ನೇಹಿತರೆ. ಚಾಂಪಿಯನ್ ಎತ್ತುಗಳ ಪರಿಚಯವು ಕೂಡ ನಮ್ಮ ಭೂಚೇತನ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಮಾಡಿಸಿದ್ದೀನಿ. ನೋಡಿ ಸ್ನೇಹಿತರೆ, ಈ ಎತ್ತು ತುಂಬಾ ವಿಶೇಷವಾದ ಹಸು. ಎತ್ತು ಅಲ್ಲ ಸ್ನೇಹಿತರೆ, ನಿಮ್ಮ ಮುಂದೆ ನಿಂತಿರುವ ಹಸು ತುಂಬಾ ವಿಶೇಷವಾದ ಹಸು. ಮತ್ತೆ 48 ಬಹುಮಾನಗಳನ್ನ ಗೆದ್ದಿರುವಂತ ಹಸು ಸ್ನೇಹಿತರೆ. ನೀವು ನಂಬೋದೇ ಇಲ್ಲ ಸ್ನೇಹಿತರೆ, ಇದು ಹಸುವಾಗಿದ್ರೂ ಕೂಡ ಎತ್ತುಗಳ ರೇಸಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನ ಗಳಿಸಿದೆ. ಮೊನ್ನೆ ಅನಿಕೆಯಲ್ಲಿ ರೇಸ್ ಆಯ್ತು, ನೀವೆಲ್ಲ ಕೇಳಿರ್ತೀರಾ. ಆ ಎತ್ತುಗಳ ನಡುವೆ ತೊಡೆತಟ್ಟಿ ಓಡಿ ಸ್ನೇಹಿತರೆ ಈ ಹಸು ಪ್ರಥಮ ಸ್ಥಾನ ಗಳಿಸುತ್ತೆ. ಯಾವುದೇ ಒಂದು ಸ್ಥಾನ ಗಳಿಸಿದ್ರೆ ಅದು ಬೇರೆ ಮಾತು, ಆದರೆ ಪ್ರಥಮ ಸ್ಥಾನನೇ ಗಳಿಸುತ್ತಲ್ಲ ಅದು ತುಂಬ ವಿಶೇಷ ಸ್ನೇಹಿತರೆ. ನೋಡಿ, ಪ್ರಥಮ ಸ್ಥಾನಗಳನ್ನ ಲೆಕ್ಕವೇ ಇಲ್ಲಂತೆ ಗಳಿಸಿರುವ ಆರ್ಯ ಅಂತ ಒಂದು ಹಸುವಿನ ಮುಂದೆ ಇದ್ದೀನಿ ಸ್ನೇಹಿತರೆ. ಈ ಆರ್ಯ ಹಸುವಿನ ವಿಡಿಯೋ ಮಾಡೋಕ್ಕೆ ನಾವು ತುಂಬ ಪ್ರಯತ್ನ ಪಟ್ಟಿದ್ವಿ, ಆದರೆ ಅದು ಇವತ್ತು ನೆರವೇರಿದೆ. ನಮಗಂತೂ ತುಂಬ ಖುಷಿ ಆಗ್ತಿದೆ. ಆರ್ಯ ಎತ್ತಿನ ಮುಂದೆ ನಿಂತ್ಕೊಂಡು ನಾವು ಮಾತಾಡೋಕ್ಕೆ ಅದು ನಮ್ಮ ಭಾಗ್ಯ ಅಂತಲೇ ಹೇಳ್ಬೋದು. ಅಂಥ ಒಂದು ಹಳ್ಳಿಕಾರ್ ತಳಿಯ ಹಸು ಸ್ನೇಹಿತರೆ. ಬನ್ನಿ, ಆರ್ಯ ಎಲ್ಲೆಲ್ಲಿ ಬಹುಮಾನ ಗೆದ್ದಿದೆ, ಏನು ಇದು ಎತ್ತಿನ ಆಕಾರದಲ್ಲಿ ಎಷ್ಟು ಬಹುಮಾನ ಗೆದ್ದಿದೆ ಅಂತೇಳಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ, ಸುಸ್ವಾಗತಂ. ಸರ್ ನಮಸ್ತೆ. ನಮಸ್ಕಾರ ಅಣ್ಣ. ಸರ್ ನಿಮ್ಮ ಪ್ರಾಪರ್ ಎಲ್ಲ ಪರಿಚಯ ಮಾಡ್ಕೊಡಿ. ಊರು ಆನಗಲ್ ಅಣ್ಣ, ಅರ್ಕಲಗೋಡು ತಾಲೂಕು ಆನಗಲ್. ಅರಕಲಗೂಡು ತಾಲೂಕು ಆನಗಲ್ಲು. ಓಕೆ ಸರ್, ಇವತ್ತು ಆರ್ಯ ಅಂದ್ರೆ ಇವತ್ತೆಲ್ಲರಿಗೂ ಮನೆ ಮಾತಾಗಿದ್ದಾಳೆ. ಆರ್ಯ ಪ್ಯೂರ್ ಹಳ್ಳಿಕಾರ್ ತಳಿಯ ಹಸು. ತುಂಬಾ ಜನಗಳ ಬಾಯಲ್ಲಿ ಇದರ ಹೆಸರು ಓಡಾಡ್ತಾ ಇದೆ. ಸರ್, ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಮಾಹಿತಿ ಅಂದ್ರೆ ಅಣ್ಣ, ಹಾಕಿರತ್ತೆಲ್ಲ ಪ್ರೈಸ್ ಆಗಿದೆ. ಈಗ ರೀಸೆಂಟ್ ಆಗಿ ಎಲ್ಲೂ ಸೋತಿಲ್ಲ ಅಣ್ಣ. ಎತ್ತೊಳಗೆ ಈಗ ಅನಿಕೆಲ್ ಹೊಡೆದ, ಅದಾದ ನೆಕ್ಸ್ಟ್ ಮತ್ತೆ ಫಸ್ಟ್ ಹೊಡೆದ ಸಿಂಗ್ ರೈಸು. ಅನಿಕೆಗೆ ಹಾಕೋ ಮುಂಚೆ ಪಾಯಿಂಟ್ ಕಡಿಲ್ ಫಸ್ಟ್ ಹೊಡೆದ ಕಾಕನ್ ಜೊತೆ. ಆಮೇಲೆ ಹಿಂದೆ ಎಲ್ಲ ಸೀನ್ ರೇಸ್ ಸುಮಾರು ಹೊಡೆದಿದ್ದೀವಿ ಅಣ್ಣ. ಗೂಳಿಗೂ ಹಾಕಿದೀವಿ, ಸೋನಿ ಗೂಳಿಗೆ, ಅದು 5ನೇ ಪ್ರೈಸ್ ಆಗಿತ್ತು. ಅದಾದ್ಮೇಲೆ ಹಿಂದೆ ತುಂಬಾ ಸೀನ್ ರೇಸ್ ಹೊಡೆದಿದ್ದೀವಿ ಅಣ್ಣ. ಸರ್, ಸುಮಾರು ನೀವು ಎಷ್ಟು ಬಹುಮಾನ ಆಗಿದ್ದೀರಾ ಆಲ್ ಓವರ್? ಆಲ್ ಓವರ್ ಅಣ್ಣ ಒಂದು 45ರಿಂದ 50. ಹೌದಾ? ಓಕೆ. ಮತ್ತೆ ಬೆಂಗಳೂರು ರೈಸಲ್ಲಿ 3 ಆಗಿತ್ತು. ಇನ್ನು ಈ ವರ್ಷ ಮಾಡಿಲ್ಲ, ಮಾಡಿದ್ರೆ ಹೊಡಿ. ಹೌದಾ ಸರ್? ಇವತ್ತು ನೀವು ಆರ್ಯ ಎತ್ತುಗಳ ನಡುವೆ ಓಡಿ ಗೆಲ್ತಿದ್ದೀರಾ ಅಂತಾರೆ. ಈಗ ಹಸುಗಳ ನಡುವೆ ಓಡಿದಾಗ ಎಷ್ಟು ಬಹುಮಾನ ಗೆದ್ದಿತ್ತು? ಹಸಿನಲ್ಲಿ ಅಣ್ಣ ಒಂದು 35-40 ಹೊಡೆದಿದೆ. 35 ಹೊಡೆದಿದೆ ಅಣ್ಣ. ಹಸುಗಳ ರೇಸಲ್ಲಿ ಪ್ರಥಮನೇ ಒಂದು 20-25 ಹೊಡೆದಿದೆ. ಈಗ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ರೇಸು ಅಂದ್ರೆ ಎತ್ತುಗಳೆಲ್ಲ ಭಾಗವಹಿಸುವಂತ ರೇಸುಗಳಲ್ಲಿ ಎಷ್ಟು ಆಕಡ ಭಾಗವಹಿಸಿದ್ರೆ ಎಷ್ಟು ಗೆದ್ದಿದ್ರ? ಎತ್ತುಗಳ ಕಡಣ ಜೋಡಿ ಗಾಡಿಗೆ ಒಂದು 2 ಭಾಗವಹಿಸಿದೀವಿ. 2ರಲ್ಲಿ ಒಂದ್ರಲ್ಲಿ ಫಸ್ಟ್ ಹೊಡೆದಿದ್ದೀವಿ. ತೇಗೂರ್ಗೆ ಹಾಕೋ ಬಂದಿದ್ದೋ, ಅಲ್ಲಿ ಮಿಸ್ಟೇಕ್ ಆಗಿ ಫಸ್ಟ್ ರೌಂಡೇ ಸೋತ. ಇನ್ ನೆಕ್ಸ್ಟ್ ಪಿಚ್ಚು ಅನಿಕೆಗೆ ಹಾಕ್ತೋ, ಅಲ್ಲಿ ಫಸ್ಟ್ ಹೊಡೆದು. 2 ಪಿಚ್ ಹಾಕಿರೋದು, 2 ಪಿಚ್ಚಲ್ಲಿ ಪಾಯಿಂಟ್ ಅಲ್ಲಿ ಪ್ರೈಸ್. ಎತ್ತುಗಳ ಕಡದಲ್ಲೇ ಪ್ರೈಸ್ ಆಗಿದೆ. ಸುಮಾರು ಅಕಡದಲ್ಲಿ ಪ್ರೈಸ್ ಆಗಿದೆ. ಒಂದು 6-7 ಅಕಡದಲ್ಲೇ ಪ್ರೈಸ್ ಆಗಿದೆ. ಕರಿನ್ ರೈಸಲ್ಲಿ ಚಾಂಪಿಯನ್. ಆರಲ್ಲಿನ ರೈಸ್ ಅವಾಗ ಭಾರಿ ಇತ್ತು. ಅವಾಗೆಲ್ಲ ಆರಲ್ಲಿನ ರೈಸ್ಗೆ ಚಾಂಪಿಯನ್ ಬತ್ತು ಅಂದ್ರೆ ಪ್ರೈಸ್ ಇಲ್ಲಾನೆ ಹೋಗಲ್ಲ, ಆ ತರ ಇತ್ತು. ಎಷ್ಟೇ ದೂರ ಬಂದ್ರು ಪ್ರೈಸ್ ತಗೊಂಡೆ ಮನೆಗೆ ಹೋಗೋದು. ಇವಾಗ್ಲೂ ಅಷ್ಟೇ, ಎಷ್ಟೇ ದೂರ ಹೋದ್ರು ಮನೆಗೆ ಪ್ರೈಸ್ ಇಲ್ದಾನೆ ವಾಪಸ್ ಬರಲ್ಲ. ಸ್ನೇಹಿತರೆ, ಒಲಿಂಪಿಕ್ ಅಲ್ಲಿ PT ಉಷಾ ಅಂತ ತುಂಬಾ ಹೆಸರು ಮಾಡಿರೋಂಥ ಒಬ್ಬ ಚಾಂಪಿಯನ್ನ ಕೇಳಿರ್ತೀರ ನೀವು. ಅಂದ್ರೆ ರನ್ನಿಂಗ್ ರೇಸಲ್ಲಿ ಅದೇ ರೀತಿ ನಮ್ಮ ಜೋಡಿ ಎತ್ತಿನ ಗಾಡಿ ರೇಸಲ್ಲಿ ಹಸು ಆರ್ಯ ಏನಿದೆ, ಇದನ್ನು PT ಉಷಾ ಅಂತ ಹೇಳ್ಬೋದು ಸ್ನೇಹಿತರೆ. ಅಂಥ ಒಂದು ಅತ್ಯುತ್ತಮವಾದ ಪ್ರತಿಭೆ ಇದು. ಹಸುಗಳ ರೇಸಲ್ಲಿ ಓಡಿ ಗೆಲ್ಲುವ ಮೂಲಕ ಅಲ್ಲದೆ ಎತ್ತುಗಳ ರೇಸಲ್ಲೂ ಕೂಡ ನಾನು ಓಡಿ ಎಂತೆಂಥ ದೊಡ್ಡ ದೊಡ್ಡ ಗಂಡುಗಲಿ ಅಂತಿರೋ ಎತ್ತುಗಳಿಗೆಲ್ಲ ಶೆಡ್ ಹೊಡೆದು ಪ್ರಥಮ ಸ್ಥಾನ ಗಳಿಸಿರುವ ಏಕೈಕ ಎತ್ತು ಆರ್ಯ ಸ್ನೇಹಿತರೆ. ಸರ್, ಆರ್ಯ ಸಜಿನಿ ತುಂಬ ಹೆಸರು ಮಾಡಿರೋಂಥ ಎತ್ತುಗಳು. ಇದರಲ್ಲಿ ವಿಶೇಷವಾಗಿ ಆರ್ಯ ಎತ್ತಿನ ಬಗ್ಗೆ ನಿಮ್ಮ ಮನೇಲಿ ಇದ್ರ ಜೊತೆ ನಿಮ್ಗೆ ಒಡನಾಟ ಯಾವ ಥರ ಇದೆ ತಿಳಿಸ್ಕೊಡಿ. ಒಡನಾಟ ಏನಿಲ್ಲ ಅಣ್ಣ, ಯಾರು ಎಷ್ಟೇ ಅಮೌಂಟ್ ಬೆಲೆ ಕಟ್ಟಿದ್ರು ಕೊಟ್ಟಿಲ್ಲ. ಮನೆ ಮಗಳು ಥರ ನೋಡ್ಕೊಂಡಿದ್ದೀವಿ. ಯಾರು ಕೇಳಿದ್ರು ಕೊಡಲ್ಲ. ನಮ್ಮ ಮನೆಯವರು ಅಷ್ಟೇ, ಯಾರು ಇರಲಿ ಇಲ್ದೋಲಿ ಮನೇಲಿ ಒಂದು ಮಗುನ ಹೆಂಗೆ ನೋಡ್ಕೋತಾರೆ ಅದೇ ಥರ ನೋಡ್ಕೋತಾರೆ. ಈಗ ಎಷ್ಟೆಲ್ಲಲ್ಲಿದೆ? ಇವಾಗ 6ರಿಂದ ಕಡೆಗೆ ಬಿದ್ದೋಗಿದೆ. ತೋರಿಸ್ತೀರಾ? ನೋಡಿ,
ತೋರ್ಸಕ್ ಆಗಲ್ಲ, ಈ ಕಡೆಗೆ ಬಿದ್ದೋಗಿ. ಅದು ಹುಷಾರ್ ತಪ್ಪಿದಾಗ ಅಲ್ಲೂ ಮುರಿದೋಗಿದ್ದು, ಕಡೆಗೆ ಬಿದ್ದಿರ್ಲಿಲ್ಲ. ಅಲ್ಲೊಂದು 6 ತಿಂಗಳು ನಿಲ್ಲಿಸ್ಬಿಟ್ಟ, ಇಲ್ಲಾಂದ್ರೆ ಇಷ್ಟೊತ್ತಿಗೆ 50 60 ಆಗಿರೋವು. 8 ತಿಂಗಳು ನಿಂತಿತ್ತು ಮೇಯ್ಕೊಂಡು. ಸರ್ ಇದು ಎಲ್ಲಿನ ತಗೊಂಬಂದಿದ್ ನೀವು? ನಾವು ಕೇರ್ಪೇಟೆ ಹತ್ರ ಅಲ್ಲಿ ತಂದಿದ್ದು, ಮನೆಗೆ ಕೆಲ್ಸಕ್ಕೆ ಅಂತ ತಂದಿದ್ದು. ಇನ್ನು ಅಲ್ಲಾಗಿರ್ಲಿಲ್ಲ, ಸಣ್ಣ ಕರಿನಲ್ಲಿ ತಂದಿದ್ದು. ಇದು ರೈಸ್ಗೆ ಊಟ ಹಾಕೊಂಡು ಅಲ್ಲಾಗೋದ್ ಮುಂಚೆಗೆ ಒಂದು ಫಸ್ಟ್ ಪ್ರೈಸ್ ಹೊಡೆದಿತ್ತು. ದೊಡ್ಡ ಗಾಡಿಯಲ್ಲಿ ಅಲ್ಲಾಗೋದ್ ಮುಂಚೆಗೆ ಫಸ್ಟ್ ಪ್ರೈಸ್ ಹೊಡೆದಿತ್ತು ಸಾಲಿಗ್ರಾಮ್ ಪಿಚ್ಚಲ್ಲಿ. ಸರ್ ಎಷ್ಟು ವರ್ಷ ಆಯ್ತು ನಿಮ್ಮ ಮನೆ ಬಂದು? ನಮ್ಮ ಮನೆಗೆ ಬಂದು 4 ವರ್ಷ ಆಯ್ತಣ್ಣ, 3.5 ಇಂದ 4 ವರ್ಷ. ಕಟ್ ಮಾಡಿ 4 ವರ್ಷ ಆಯ್ತು. ಸರ್ 4 ವರ್ಷಕ್ಕೆ 50 ಬಹುಮಾನ ಅಲ್ವಾ ಆಗಿದೆ. ಓಕೆ. ಈಗ ಸರ್ ಇವತ್ತು ನಿಮ್ಮನ್ನ ನೋಡಿ ಎಂತೆಂಥ ದೊಡ್ಡ ದೊಡ್ಡ ಚಾಂಪಿಯನ್ ಎತ್ತುಗಳು ಕಟ್ಟೋರು ಕೂಡ ಎತ್ತುಗಳನ್ನ ಸಾಕಂತ ಒಂದು ಸ್ಥಿತಿ ಇದೆ ಈಗ. ಯಾಕಂದ್ರೆ ಚಾಂಪಿಯನ್ ಎತ್ತುಗಳನ್ನ ಸಾಕೋರನ್ನ ನೋಡ್ಕೊಂಡು ಸಾಮಾನ್ಯವಾಗಿ ರೈತರು ಅವರ ಎತ್ತುಗಳನ್ನ ಸಾಕಂತ ಇಷ್ಟಪಡ್ತಾರೆ. ಈಗ ನೀವು ಇದನ್ನ ಯಾವ ರೀತಿ ಸಾಕ್ತಿದ್ದೀರಾ, ಏನು ಸ್ವಲ್ಪ ಜನಗಳಿಗೆ ಮಾಹಿತಿ ತಿಳಿಸ್ಕೊಡಿ. ಇದನ್ನ ನಾವು ದಿನ ಹುಳ್ಳಿಕಾಳು ಬೇಯಿಸ್ಕೊಡ್ತೀವಿ 2 ಟೈಮು. ಒಂದು ಸ್ವಲ್ಪ ದಿನ ಡ್ರೈ ಫ್ರೂಟ್ಸ್ ಕೊಟ್ಟು, ಕಾಲಿಗೆ ಗಂಟಾಗ್ಬಿಟ್ಟಿತ್ತು ಸ್ವಲ್ಪ, ಅವಾಗ ಡ್ರೈ ಫ್ರೂಟ್ಸ್ ಕೊಟ್ಟು. ಇವಾಗ ಏನು ಕೊಡ್ತಿಲ್ಲ, ಹುಳ್ಳಿಕಾಳು ಅದು ಬಿಟ್ಟರೆ ಇನ್ನೇನು ಕೊಡಲ್ಲ. ಹತ್ತಿ ಬೀಜ ಕೊಡ್ತೀವಿ ಮತ್ತು ರವೆ ಬೂಸ, ಇವೆರಡು 3 ಬಿಟ್ಟರೆ ಇನ್ನೇನು ಕೊಡಲ್ಲ. ಆಮೇಲೆ ಈ ಹಸಿನ ಬಗ್ಗೆ ಹೇಳಬೇಕು ಅಂದರೆ, ಎತ್ತೊಳಗೆ ಒಂದು ಹೆಣ್ಣಸ ಬಂದು ಹೊಡಿಬೋದು ಅಂತ ತೋರಿಸ್ಕೊಟ್ಟ ಸ. ಇಲ್ಲಿವರೆಗೆ ಎಲ್ಲರೂ ನಮಗೆ ಫೋನ್ ಮಾಡಿದ್ರೆ ಹೇಳೋದೇ ಅಷ್ಟು, ಹೆಣ್ಣಸಿಗೆ ಎತ್ತೊಳಗೆ ಬೆಲೆ ಇರಲಿಲ್ಲ. ಅದು ಪಿಚ್ಚೊಳಗೆ ಒಂದು ಹಸ ಬಂದು ಎತ್ತೊಳಗೆ ಹೊಡಿಬೋದು, ಹಸಿಗೊಂದು ವ್ಯಾಲ್ಯೂ ಬರ್ಬೋದು ಅಂತ ತೋರಿಸ್ಕೊಟ್ಟಿದ್ದು ಹಸ ಇದು. ನಾವು ಸ್ಟಾರ್ಟಿಂಗ್ ಕೇಳಿದಾಗ ನಮಗೆ ಯಾರು ಎತ್ತು ಕೊಡಲಿಲ್ಲ. ಹಸಿಗೆ ಯಾರು ಕೊಡ್ತಾರೆ, ದನ ಎತ್ತಿಗೆ ಮರ್ಯಾದೆ ಇಲ್ವಲ್ಲ ಹಂಗೆ ಹೀಗೆ ಅಂದರು. ನಾವು ಹೊಸನೇ ಹಾಕೊಂಡು ಹೊಡೆದೋ, ಸಜಿನಿ ಅಂದ್ಬಿಟ್ಟು ಅದನ್ನೇ ಹಾಕೊಂಡು 70 ಜೊತೆ ಕರಿನೊಳಗೆ 4 ಸೆಕೆಂಡ್ ಪ್ರೈಸ್ ಹೊಡೆದೋ. ಅವತ್ತು ಬಂದಿದ್ದು ನಮಗೆ ಒಂದು ವ್ಯಾಲ್ಯೂ, ಹೆಣ್ಣು ಹಸ ಒಂದು ಎತ್ತೊಳಗೆ ಬಂದು ಹೊಡೀತು ಅಂತ. ಸರ್ ಈಗ ಚಿಕ್ಕದ ರೇಸಲ್ಲಿ ಹಾಲು 4 ಕಲ್ಲಿನ ಕರುಗಳಲ್ಲಿ ಹೊಡೆದ್ ಬಿಡ್ಬೋದು ಸರ್, ದೊಡ್ಡ ಎತ್ತಿನ ರೇಸಲ್ಲಿ ಹೊಡೆಯೋದಿಲ್ಲ ಸರ್. ಅದು ಒಳ್ಳೆ ನಾವು ಒಲಿಂಪಿಕಲ್ ಗೆಲ್ಲೋ ಥರ ಒಂದು ಫೀಲ್ ಬರುತ್ತೆ. ಅದು ಆಮೇಲೆ ನಾವಿದ್ದಾಗ ಚಕ್ಡಿ ಇರಲಿಲ್ಲ, ಹಾಲಲ್ಲೂ 2 ಆ ಥರ ಏನಿರಲಿಲ್ಲ. ಮಾಮೂಲಿ ದೊಡ್ಡ ಗಾಡಿಗೆ 6 ರೇಸು. ಇವಾಗ ಏನು ಚಾಂಪಿಯನ್ ಅಂತ ಓಡ್ತಿವೆ, ಆ ಎತ್ತು ಅವಾಗಲೇ ಬರೋವು. ಆ ಎತ್ತಿನ ಅಖಾಡದೊಳಗೆ ನಾವು ಹೊಡೆದಿದ್ದು ಪ್ರೈಸ್. ಇವಾಗ ಯಾವ್ಯಾವ ಓಡ್ತಿವೆ ಆಲ್ಮೋಸ್ಟ್ ಚಾಂಪಿಯನ್ ಅಂತ, ಆ ಎತ್ತಿನ ಅಖಾಡದೊಳಗೆ ನಾವು ಪ್ರೈಸ್ ಹೊಡ್ಕೊ ಹೋಗಿದ್ದು 6 ರೇಸಲ್ಲಿ. ಗೂಳಿ ಎಲ್ಲ ಬರೋವು, ಗೂಳಿ 6 ರೇಸಲ್ಲಿ ಅವತ್ತು ಗೂಳಿ ಬರೋವು, ಅಲ್ಲೂ ಫಸ್ಟ್ ಹೊಡೆದಿದ್ವಿ. ಸರ್ ಚಿಪ್ಪಿನಲ್ಲಿ ಮುತ್ತು ಸಿಕ್ಕಿದ ಹಾಗೆ ನಿಮಗೆ ಹಳ್ಳಿ ಕರ್ತಳಿಯಲ್ಲಿ ಈ ಆರ್ಯ ಎತ್ತು ಸಿಕ್ಕಿದೆ. ಈ ಆರ್ಯ ಎತ್ತಿಗೆ ಯಾವತ್ತೂ ಕೂಡ ಅಭಿಮಾನಿಗಳ ಬಲಗ ಕಮ್ಮಿನೇ ಆಗಲ್ಲ, ಹೆಚ್ಚಾಗೇ ಇದೆ. ಸರ್ ಅಭಿಮಾನಿಗಳು ತುಂಬ ಜನ ಇದ್ರು, ವಿಡಿಯೋ ಮಾಡೋಕ್ಕೆ ಹೇಳಿದ್ರು, ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆಲ್ಲ ಏನು ಹೇಳೋದು, ಎಷ್ಟು ಹೇಳಿದ್ರು ಚಿಕ್ತಾಗುತ್ತೆ. ಅವರು ಒಬ್ಬ ಬೆನ್ ಮೇಲೆ ಟ್ಯಾಟು ಹಾಕ್ಸ್ಕೊಂಡಿದ್ದಾನೆ ಸಂಜು ಅಂದ್ಬಿಟ್ಟು, ಇನ್ನೊಬ್ಬ ಕೈಗೆ ಟ್ಯಾಟು ಹಾಕಿಸ್ಕೊಂಡಿದ್ದಾನೆ ಪುನೀತ್ ಅಂದ್ಬಿಟ್ಟು, ಕೇರ್ಪೇಟೆ ಹುಡುಗ. ಅದು ಇದಕ್ಕೆ ಅಭಿಮಾನಿಗಳು ಭಾಳ ಇದ್ದಾರೆ. ನೀವು ಎಲ್ಲಿಗಾರು ರೇಸಿಗೆ ಹೋಗ್ತೀರಾ ಅಂದರೆ ನೀವು ಹಿಂದೆ ಎಷ್ಟು ಜನ ಇರ್ತಾರೆ ಸರ್? ಕಮ್ಮಿ ಅಂದ್ರೆ ಒಂದು 25 ಜನ ಇರ್ತಾರೆ. 25 ಜನ. ಸರ್ ರೇಸಲ್ಲಿ ಓಡುವಾಗ ಯಾವ ಥರ ಕೂಗ್ತಾ ಇರ್ತಾರೆ? ಭಯಂಕರ ಕ್ರೇಜು, ಆರ್ಯ 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 ಅಂತ. ಇಲ್ಲೇ ಒಂದ್ಸಲ ಇದು ತರೀಕೆರೆ ರೇಸ್ಗೆ ಹೋಗಿದ್ದು, ಅವರು ಐಸು ಅಂತಲೇ ಹೆಸರಿಟ್ಬಿಟ್ಟಿದ್ರು. ಅದು ಅವತ್ತು ಒಂದೇ ಒಂದು ಹಸ ಬಂದಿತ್ತು ರೇಸ್ ಒಳಗೆ, ಅವತ್ತು ದೊಡ್ಡ ದೊಡ್ಡ ಎತ್ಕೆಲ್ಲ ಹೊಡೆದ್ಬಿಟ್ಟು. ಅವತ್ತಂತೂ ಭಯಂಕರ ಫ್ಯಾನ್ಸು, ಅವ್ರ ಊರಲ್ಲೆಲ್ಲ ಪೂರ್ತಿ ಐಸು 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 ಅಂತ ಕೂಗಾರ ರೈಸಲ್ಲಿ. ಸರ್ ಇನ್ನೊಂದು ವಿಶೇಷ, ಇದ್ರ ಕೊಂಬುಗಳ ಲಕ್ಷಣ ಎಲ್ಲಿದ್ರು ಕಂಡುಹಿಡಿದು ಬಿಡ್ಬೋದಲ್ವಾ? ಹೌದಣ್ಣ. ಹೆಸರು ನೇಮ್ ಬರೆಯೋದ್ಕಿಂತ ಇದ್ರ ಮೇಲ್ಕೆ ಯಾರ ಬೇರೆ ಹುಡುಗರು ಫೋನ್ ಮಾಡಿ ಕೇಳ್ಕೊಂಡಾಗ ಅವ್ರ ಹುಡುಗರು ಆರ್ಯ ಬತ್ತೈತೆ ಅಂದಾಗ ಯಾವ ಆರ್ಯ ಅಂತಾರೆ, ಕೊಂಬು ಮುರಿದೋಗಿದೆಯಲ್ಲ ಅಂದ್ರೆ ಫಸ್ಟ್ ಹೊಡಿತಾರೆ ಬಿಡಿ ಇವತ್ತು ಅಂತಾರೆ. ಗುರುತೇ ಇದು, ಕೊಂಬಿರೋದೇ ಗುರುತು. ಆರ್ಯ ಅಂದ್ರೆ ಕೊಂಬು ಹಿಂಗೆ ಅಂತ ಗೊತ್ತಾಗುತ್ತೆ. ಸರ್ ಇವತ್ತು ನಿಮ್ಗೆ ಜೋಡಿ ಮಾಡಕ್ಕೆ ಎತ್ಕೊಳ್ಳೋರು ತುಂಬಾ ಜೋಡಿ ಕೊಡ್ತಾರ? ಚೆನ್ನಾಗಿ ಕೊಡ್ತೀರ, ಅವರೇ ಕೇಳ್ತಾರೆ. ನಾವು ಎಲ್ಲ ರೇಸ್ಗೂ ಹಾಕಕ್ಕಾಗಲ್ಲ, ಎಲ್ಲರಿಗೂ ಕೆಲವರು ಮಾತ್ರ ಕೊಡ್ತೀವಿ. ಅಂದರೆ ನೋಡಿ ಸ್ನೇಹಿತರೆ, ಯಾವ ಥರ ಡಿಮ್ಯಾಂಡ್ ಇದೆ ಅಂತೇಳಿ. ಒಂದು ಹಸುವಿಗೆ ಎತ್ತುಗಳನ್ನು ಕೊಡೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡೋಂಥ ಒಂದು ಕಾಲ ಇತ್ತು. ಆದರೆ ಈಗ ನಮ್ಮ ಎತ್ತಿಗೆ ನಿಮ್ಮ ಹಸು ಕೊಡಿ ಅಂತೇಳಿ ಕೇಳ್ತಿದ್ದಾರೆ. ಇದೇ ನೋಡಿ ಸಾಧನೆ. ಅಂದರೆ ಯಾವ ಥರ ಇದ್ದಿದ್ದ ಹೆಸ್ರನ್ನ ಯಾವ ಥರ ಮಾಡ್ಕೊಳ್ತು ಅಂದರೆ ನೋಡಿ, ಆರ್ಯಕ್ಕೆ ನಾವು ಹ್ಯಾಟ್ಸಾಪ್ ಹೇಳಲೇಬೇಕು. ಹಳ್ಳಿಕಾರ್ ತಳಿಯ ರಾಣಿ ಅಂತಲೇ ಹೇಳ್ಬೋದು ನಾವು ಇವತ್ತು. ಕರ್ನಾಟಕದ ರಾಣಿ ಸ್ನೇಹಿತರೆ ಆರ್ಯ, ಆ ರೀತಿಯನ್ನು ಹೇಳ್ಬೋದು ಅಂತ ಒಂದು ಒಳ್ಳೆಯ ಹಸು. ಸರ್ ಆರ್ಯ ಹಸು ಇಷ್ಟೇ ಹೈಟ್ ಆಗದ, ಇಲ್ಲ ಇನ್ನೂ ಹೈಟ್ ಏನಾದ್ರು ಬೆಳೆಯುತ್ತಾ? ಇಲ್ಲ ಅಣ್ಣ, ಇಷ್ಟೇ ಇಲ್ಲ. ತಂದಾಗ ಇನ್ನೂ ಚಿಕ್ಕದಾಗಿತ್ತು, ನಾವು ಮೇಯ್ಸಿರೋ ಲೆಕ್ಕಾಚಾರಕ್ಕೆ ಇಷ್ಟಿದೆ ಅಣ್ಣ. ಸರ್ ತುಂಬಾ ಜನ ಹೇಳಿಲ್ವಾ ನಿಮಗೆ ಎತ್ತುಗಳು ತಗೋಬೋದಿತ್ತು, ನೀವು ಯಾಕೆ ಹಸುಗಳು ತಂತಿದ್ದೀರಾ ಅಂತ ಏನಾದ್ರು ಹೇಳಿಲ್ವಾ? ಹೇಳಿದಾರೆ ಅಣ್ಣ. ನಾವ್ ಯಾವಾಗ್ಲೂ ನಮ್ಮ ಅಪ್ಪ ಆಗ್ಬೋದು, ಅವ್ರು ಯಾರು ಎತ್ತು ಕಟ್ಟಿಲ್ಲ, ಹಸ ಕಟ್ಟಿದ್ರು. ನಾವು ಅಷ್ಟೇ ಹಸನೇ ಕಟ್ಟಿದೀವಿ, ನಮ್ಗೆ ಹಸ ಅಂದ್ರೆ ಇಷ್ಟ. ಸರ್ ಇದಕ್ಕಿಂತ ಹೆಸರು ಯಾವ ಎತ್ತು ಅಂದ್ಕೊಡ್ತಾವ ಸರ್? ಆಗಲ್ಲ, ಆಗಲ್ಲ ಬಿಡಿ ಅಣ್ಣ. ನೀವು ಎಂತ ಚಾಂಪಿಯನ್ ಎತ್ ಕಟ್ಟಿದ್ರು ಇಷ್ಟ ಹೆಸರು ನಿಮಗೆ ಬರ್ತಿತ್ತು ಅಂತ ನಮಗೆ ಗೊತ್ತಿಲ್ಲ. ಇಲ್ಲ ಅಣ್ಣ, ಇಡೀ ರೈಸಲ್ಲಿ ಆಲ್ಮೋಸ್ಟ್ ಆಲ್ ಇನ್ನೊಂದ್ ಹಸ ಇಂಥದ್ದು ಹುಟ್ಟಲ್ಲ ಅಂತಲೇ ಹೇಳೋದು. ಎಷ್ಟೋ ಜನ ಹೇಳಿದ್ದಾರೆ ರೈಸ್ ಆಡಿರೋರು, ಇನ್ನೊಂದ್ ಹಸ ಇಂಥದ್ದು ಹುಟ್ಟಲ್ಲ, ಇರೋದೇ ಚಿನ್ನ ಅನ್ಕೊಳ್ಳಿ ಅಂತಾರೆ ಅಷ್ಟೇ. ಹೇಳಿಲ್ವಾ ಚಿಪ್ಪಿನ ಒಂದು ಮುತ್ತು ಇದು?
ಯಾರು ಎಷ್ಟೇ ಕೇಳಿದ್ರು ಎಷ್ಟೇ ಹೇಳಿದ್ರು ದನ ಅಂತೂ ಕೊಡ್ತೀವಿ ಅಂತ ಹೇಳಿಲ್ಲ ಅಣ್ಣ. ಒಬ್ಬ ಹಸಿನವರು ಒಂದ್ ಎತ್ತಿಗಾಗಕ್ಕೆ ಭಯ ಪಡ್ತಾರೆ, ಅಂತದ್ರಲ್ಲಿ ನಾವು ಗೂಳಿಗೆ ಹಾಕೋ ಹೊಡಿತೀವಿ. ಅಷ್ಟು ನಂಬಿಕೆ ನಮ್ಗೆ ಹೋಗುತ್ತೆ ಅಂತ. ಇವತ್ತಿನ ಚಾಂಪಿಯನ್ ಅನ್ನೋ ಎಲ್ಲವಕ್ಕೂ ಹಾಕಿದೀವಿ, ಎಲ್ಲರ ಜೊತೆಲೂ ಹಾಕಿದೀವಿ. ಎಲ್ಲವಕ್ಕೂ ಹಾಕಿದೀವಿ. ಎತ್ತಾಗ್ಬೋದು, ಗೂಳಿ ಆಗ್ಬೋದು, ಹಸ ಆಗ್ಬೋದು, ಚಾಂಪಿಯನ್ ಅನ್ನೋ ಎಲ್ಲವಕ್ಕೂ ಹಾಕಿದೀವಿ. ಇನ್ನು ಕೇಳ್ತಿದ್ದಾರೆ, ಆದ್ರೆ ನಮಗೆ ಬರೋಕ್ಕೆ ಟೈಮ್ ಇಲ್ಲ. ನಮ್ಗೆ ಒಂದೇ ರೈಸ್ ಅಲ್ಲ, ಇಲ್ಲಿ ಎತ್ತಿಗಾರು ಬರ್ಬೋದು, ಅಲ್ಲಿ ಹಸಿಗಾರು ಹೋಗ್ಬೋದು. ಹಸಿಗೆ ಎತ್ತಿಗೆ ಬರೋದು ಕಮ್ಮಿ. ಹೌದು ಸರ್, ಹಂಗೆ ನೋಡ್ರೆ ನಿಮಗೆ ಆಪ್ಷನ್ ಜಾಸ್ತಿ ಸರ್. ತುಂಬಾ ರೇಸ್ ನೀವೇ ಆಡ್ತಾ ಇರೋದು ಎತ್ತುಗಳಿಗಿಂತನೂ. ಯಾಕಂದ್ರೆ ಹಸಿಗಳ ರೇಸಲ್ಲೂ ಆಡ್ತೀರಾ, ಎತ್ತುಗಳ ರೇಸಲ್ಲೂ ಆಡ್ತೀರಾ, ಎಲ್ಲಾದ್ರು ಪಾಯಿಂಟ್ ಅಲ್ಲೂ ಆಡ್ತೀರಾ. ಪಾಯಿಂಟ್ಗೂ ಹಾಕಿದೀವಿ ಅಣ್ಣ, ಗೋಳಿ ಪಾಯಿಂಟ್ ಅಲ್ಲೂ ಪ್ರೈಸ್ ಆಗಿದೆ. ಅಂದ್ರೆ ಎಲ್ಲಾನು ಆಡ್ತೀವಿ, ಆದ್ರೆ ಜಾಸ್ತಿ ನಾವು ಹಸಿನ ರೈಸ್ ಅಂದ್ರೆ ಇಷ್ಟ, ಅಲ್ಲಿಗೆ ಹೋಗ್ತೀವಿ. ಆಮೇಲೆ ನಮ್ಗೆ ಹತ್ರ ಆಗಷ್ಟು ನೋಡ್ಕೊಂಡ್ ಬರ್ತೀವಿ. ಹೌದು, ಇಷ್ಟೊಂದು ಶಕ್ತಿಯುತವಾದ ಒಂದು ಹಸು ಸಿಕ್ಕಿರೋದು ನಿಮ್ಮ ಅದೃಷ್ಟ. ಇಂಥ ಎತ್ತು ನಮ್ಮ ಕರ್ನಾಟಕದಲ್ಲಿರೋದು ನಮಗೂ ಒಂದು ಅದೃಷ್ಟ. ಆ ಎತ್ತನ್ನು ನಾವು ನಮ್ಮ ಚಾನಲ್ ಮೂಲಕ ಪರಿಚಯ ಮಾಡಿಕೊಡ್ತಾ ಇರೋದು ನಮ್ಮ ಒಂದು ಭಾಗ್ಯ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ 50 ಬಹುಮಾನಗಳ ಒಬ್ಬಳು ಸಾಮ್ರಾಜ್ಞೆ ಅಂತಲೇ ಹೇಳ್ಬೋದು ಈ ಆರ್ಯ. ಈ ಸಾಮ್ರಾಜ್ಞೆಗೆ ನಾವು ಸೆಲ್ಯೂಟ್ ಮಾಡ್ತೀವಿ. ಇದೇ ಥರ ಸ್ನೇಹಿತರೆ ಆರ್ಯ ಅನೇಕ ಬಹುಮಾನಗಳನ್ನು ಗಳಿಸ್ಲಿ, ನಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೆ ಹೆಸರು ತಂದುಕೊಡ್ಲಿ, ಇವರ ಊರಿಗೆ ಇವರ ಜಿಲ್ಲೆಗೆ ಒಂದು ಹೆಸರು ಆಲ್ರೆಡಿ ತಂದು ಕೊಟ್ಟಿದ್ದಾಳೆ, ಇನ್ನೂ ಹೆಚ್ಚಿನ ಹೆಸರನ್ನ ತಂದು ಕೊಡಲಿ ಅಂತೇಳಿ ಇವಳು ರೆಕಾರ್ಡನ್ನು ಬ್ರೇಕ್ ಮಾಡದ ರೀತಿಯಲ್ಲಿ ಒಂದು ಮೌಂಟ್ ಎವರೆಸ್ಟಲ್ಲಿ ಇರೋಂಥ ಒಂದು ಸ್ಥಾನ ತಲುಪಲಿ ಅಂತ ನಾವು ಹಾರೈಸ್ತೀವಿ. ಓಕೆ ಸರ್, ತುಂಬ ಖುಷಿ ಆಯಿತು. ಧನ್ಯವಾದಗಳು ನಿಮ್ಮ ಮಾತಾಡಿಸಿ. ನೋಡಿದ್ರಲ್ಲ ಸ್ನೇಹಿತರೆ, ಕರ್ನಾಟಕದ ರಾಣಿ ಆರ್ಯ ಎತ್ತು ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಆರ್ಯ.